ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೇಮಿಳಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ಅರಿಶಿನ ಕೀಳಕ್ಕೆ ಹೋಗ್ತಾ ಇದ್ದೀವಿ. ಅರಿಶಿನ ಏನು ಜಾಸ್ತಿ ಇಲ್ಲ, ಇಲ್ಲೊಂದು ಐತೆ. ಅದನ್ನೇ ಕಿತ್ಕೊಬಂದು ಅರಿಶಿನ ಪುಡಿ ಬೇಕಲ್ಲ ವರ್ಷ ಇಡೀ ತಿನ್ನೋದಕ್ಕೆ, ಅರಿಶಿನ ಕೀಳಕ್ಕೆ ಅಂತ ಹೋಗ್ತಾ ಇದ್ದೀವಿ. ಬಿಸಿಲು ತುಂಬ ಬಿಸಿಲೈತೆ. ನಮ್ಮ ಮಮ್ಮಿ ಆಗಲೇ ಬಂದೈತೆ, ಎಲ್ಲೈತೋ ಗೊತ್ತಿಲ್ಲ, ಕರಿಬೇಕು. ಮಮ್ಮಿ ಅಲ್ಲೆಲ್ಲೋ ಐತೆ. ಮಮ್ಮಿ ಮೊದಲೇ ಬಂತು, ನಾನು ಇವಾಗ ಹೋಗ್ತಾ ಇದ್ದೀನಿ. ಅರಿಶಿನ ಎಷ್ಟು ಸಿಗುತ್ತೋ ಗೊತ್ತಿಲ್ಲ, ಎಷ್ಟಾದರೂ ಸಿಗಲಿ, ಸಿಕ್ಕಷ್ಟು ಕಿತ್ಕೊಬಂದು ಅದನ್ನು ಪುಡಿ ಮಾಡಬೇಕು. ಫ್ರೆಂಡ್ಸ್, ಏನಂತಂದರೆ ಶುಂಠಿ ಹಾಕಿತ್ತು ಹೋದ ವರ್ಷ. ಶುಂಠಿ ಒಂದೇ ಒಂದು ಬೂಡ ಶುಂಠಿ ಬಂದಿಲ್ಲ, ಎಲ್ಲ ಕೊಳ್ತೋಗ್ಬಿಟ್ಟತ್ತೆ. ಪಾಪ ನಮ್ಮಪ್ಪ ಎಷ್ಟು ಕಷ್ಟಪಟ್ಟು ಹಾಕಿತ್ತು. ಒಂದು ಆಳು ಕರ್ಕೊಂಡಂಗೆ ನಮ್ಮ ಅಪ್ಪನೇ ಮಣ್ಣೆಲ್ಲ ಎತ್ತಕ್ಕೆ ಮಾಡಿತ್ತು. ಆದರೆ ಕೊಳೆ ರೋಗ ಬಂದು ಒಂದೇ ಒಂದು ಬುಡ ಶುಂಠಿ ಇಲ್ದಂಗೆ ಹೋಗೈತೆ. ನೋಡ್ರಿ ಶುಂಠಿ ಹೊಲ ಹೆಂಗೈತೆ ಅಂತ ಹೇಳಿ. ನೋಡ್ರಿ ಸದೆ ಎಲ್ಲ ಕುಡ್ಕಿಂದು ಒಂದು ಬುಡ ಶುಂಠಿನೂ ಬರಲಿಲ್ಲ, ಎಲ್ಲ ಕೊಳ್ತೋಯ್ತು ರೋಗ ಬಂದು. ಏನು ಮಾಡಿದ್ರೂ ರೋಗ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಅದರಲ್ಲೇ ಅರಿಶಿನಕ್ಕೆ ಏನೂ ಆಗಿಲ್ಲ. ಅರಿಶಿನ ಇಲ್ಲೊಂದು ಬುಡ ಇತ್ತು, ಅದಕ್ಕೂ ಐತೋ ಇಲ್ಲೋ ಗೊತ್ತಿಲ್ಲ. ಅದರಲ್ಲೇ ನೋಡಿ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಬನ್ನಿ ನೋಡೋಣ. ನೋಡಿ ಶುಂಠಿ ಹೊಲ. ಹೋದ ವರ್ಷ ಈ ದಿನದಾಗ ಶುಂಠಿ ಹಾಕಿದ್ವಿ ಇಲ್ಲಿ. ಒಂದು 2 ಕ್ವಿಂಟಲ್ 2.5 ಕ್ವಿಂಟಲ್ ಹಿಡಿದುತ್ತೇನೋ ಅಷ್ಟು ಶುಂಠಿ ಹಾಕಿದ್ವಿ. ಆದರೆ ಒಂದೇ ಒಂದು ಬುಡನೂ ಉಳಿಲಿಲ್ಲ, ಎಲ್ಲ ಕೊಳ್ತೋಯ್ತು. ನೋಡಿ ಒಂದೇ ಒಂದು ಬುಡ ಕಿತ್ತು ಇಲ್ಲ. ನೋಡಿ ಇದ್ರೆ ತಾನೇ ಕೀಳಕ್ಕೆ, ಶುಂಠಿ ಇದ್ದರೆ. ಅರಿಶಿನ ಅದಾವ? ನೋಡ್ಬೇಕು. ಹಂಗಾರೆ ಅರಿಶಿನೂ ಆಯ್ತಾ ಇಲ್ಲ? ಇದೇನು ಬಿಸಿಲು, ಇದೇನು ಬೆಂಕಿಯೋ ಗೊತ್ತಿಲ್ಲ. ಇದೇನು ಗಾರ್ ಬರ್ತೈತೆ. ಇದ್ದೈತೆ ಪಿಕಾಸಿ ಕುಂಟಣಿ. ಐತಲ್ಲ ಅರಿಶಿನ. ತಿನ್ನಷ್ಟು ಬರಲ್ಲೇನಲ್ಲ ಮಮ್ಮಿ? ಇಲ್ಲೊಂದು ಬಿಡ ಅಷ್ಟ ತಾನೇ ಇರೋದು. ಸಂಜೆ ಹೊತ್ತಿಗೆ ಬರೋಕ್ಕಾಗತ್ತವ, ಎಷ್ಟು ಬಿಸಿಲಿತ್ತು ನೋಡು ಫ್ರೆಂಡ್ಸ್. ಬಿಸಿಲಿತ್ತು ಅಂದ್ರಪ್ಪ ನಾನೇ ಸುಟ್ಟೋಗ್ಬಿಡ್ತೀನೇನೋ ಅನ್ನುವಷ್ಟು ಬಿಸಿಲು. ಸಂಜೆ ಟೈಮಿಗೆ ಬರೋಣ ಅಂತ ಅಂದರೆ ಸಂಜೆ ಟೈಮಿಗೆ ಮಳೆ ಸ್ಟಾರ್ಟ್ ಆಗುತ್ತೆ. ಗುಡುಗು ಸಿಡ್ಲು ಸ್ಟಾರ್ಟ್ ಆಗಿಬಿಡ್ತತೆ. ಇವಾಗ ಬಿಸಿಲೈತಲ್ಲ, ಬಿಸಿಲಿದ್ದಾಗಲೇ ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ಏನೂ ಆಗೋಲ್ಲ, ಹುಳನೂ ಆಗೋಲ್ಲ, ಏನೂ ಆಗೋಲ್ಲ, ಅಷ್ಟು ಚೆನ್ನಾಗಿರ್ತೈತೆ. ಅದಕ್ಕೋಸ್ಕರ ಬಿಸಿಲಿದ್ರೂ ಪರವಾಗಿಲ್ಲ ಅಂತ ಹೇಳಿ ನಮ್ಮ ಮಮ್ಮಿ ಕರ್ಕೊಬಂತು. ನಾನೇನು ಹೇಳಿದೆ ಮಧ್ಯಾಹ್ನ ಮೇಲೆ ಹೋಗೋಣ ಮಮ್ಮಿ, ಸಂಜೆ ಅಷ್ಟೊತ್ತಿಗೆ ಹೋಗೋಣ ಅಂತ ಹೇಳಿ. ಯಾಕೆಂದರೆ ಬಿಸಿಲು ಅಷ್ಟು ಇತ್ತು. ಬಿಸಿಲು ಇವತ್ತು ಯಾಕೆ ಜಾಸ್ತಿ ಅಂದರೆ ನಿನ್ನೆ ಅಂತೂ ತುಂಬ ಮಳೆ ಬಂದೈತೆ. ಅದಕ್ಕೋಸ್ಕರ ಇವತ್ತಂತೂ ಜಾಸ್ತಿ ಬಿಸಿಲೈತೆ, ನಿಲ್ಲಕ್ಕಾಗ್ತಾಯಿಲ್ಲ, ಅಷ್ಟೊಂದು ಬಿಸಿಲಿತ್ತು. ಅಂಥದ್ರಲ್ಲೂ ಬಂದು ಅರಿಶಿನ ಕೀಳೋಣ ಅಂತ ಹೇಳಿ ಬಂದ್ವಿ. ನಮ್ಮ ಮಮ್ಮಿ ಕೀಳ್ತೈತೆ, ನಾನು ಒಂದೊಂದೇ ತೆಗೆದು ಹಾಕ್ಕೊತಾ ಇದ್ದೀನಿ. ನೋಡಿ ಮಳೆ ಬಂದೈತೆ ಹೆಂಗಾಗೈತೆ ಅಂತ ಹೇಳಿ. ಫುಲ್ಲು ಅರ್ಲೆಲ್ಲ ಮೆತ್ಕೊಬಿಟ್ಟೈತೆ. ಅದಕ್ಕೂ ಬಿಡಿಸಿ ಹಾಕ್ಕೊತಾ ಇದ್ದೀನಿ. ನೋಡಿ ಅರ್ಲಿ ಹೆಂಗೆ ಮೆತ್ತೈತೆ ಅಂತ ಹೇಳಿ. ನಿನ್ನೆ ಅಷ್ಟು ಮಳೆ ಬಂದೈತೆ. ಇವತ್ತು ಬರೋಕ್ಕೂ ಒಂದು ರೀಸನ್ನು ಅದೇ, ನಿನ್ನೆ ಮಳೆ ಬಂದತ್ತಲ್ಲ, ಈಸಿಯಾಗಿ ಕೀಳ್ಬೋದು ಅಂತ ಹೇಳಿ. ನೋಡಿ ಇದೇ ಶುಂಠಿ ಇರೋದು. ಅಷ್ಟೊಂದೆಲ್ಲ ಶುಂಠಿ ಹಾಕಿದರೆ ಇಷ್ಟೇ ಇರೋದು ಶುಂಠಿ. ನೋಡೋಕ್ಕೆ ನನಗೆ ವರ್ಷ ಈ ದಿನದಾಗೆ ಶುಂಠಿ ಹಾಕಿದ್ವಿ. ಈ ವರ್ಷ ಈ ದಿನದಾಗ ನೋಡಿದರೆ ಎಲ್ಲ ಸದೆ ಎದ್ಕೊಂತತೆ, ಶುಂಠಿನೂ ಇಲ್ಲ. ಅರಿಶಿನ ಮಾತ್ರ ಚೆನ್ನಾಗೈತೆ ಅಂತಲೇ ಹೇಳ್ಬೋದು. ಅರಿಶಿನಕ್ಕೆ ರೋಗನೇ ಬೀಳಲ್ವೇನೋ, ಅದ್ರ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ. ಅರಿಶಿನ ಎಲ್ಲ ಹಾಕಿದರೂ ಬರುತ್ತೆ. ನಾವು ತಿನ್ನೋ ಮಟ್ಟಿಗಂತೂ ಅರಿಶಿನ ಪ್ರತಿ ವರ್ಷವೂ ಬಂದೇ ಬರ್ತೈತೆ, ಅದಕ್ಕೇನು ಮೋಸ ಇಲ್ಲ ಅಂತಲೇ ಹೇಳ್ಬೋದು. ಅಂತ ಬಿಸಿಲಾಗೂ ಎಷ್ಟು ಸೊಳ್ಳೆ ಕಡಿತಾವೆ ನೋಡ. ಎಷ್ಟು ಬಿಸಿಲಿದೆ ಅಂಥದ್ರಲ್ಲೂ ಸೊಳ್ಳೆ ಕಡಿತಾ ಬಿದ್ದಾವೆ. ನೋಡಿ ಅರಿಶಿನ ಒಂದೇ ಒಂದು ಬುಡ ಹಿಂಗೈತೆ. ನಿನ್ನೆ ಮಳೆ ಬಂದಿರೋ ಕಾರಣ ಮಣ್ಣೆಲ್ಲ ಅಂಟ್ಕೊಂಡೈತೆ, ಹಂಗೆ ಬೇರು ಐತೆ. ಬೇರು ಮಣ್ಣೆಲ್ಲ ನೀಟಾಗಿ ಕೊಡಗಿ ಬೇರೆಲ್ಲನೂ ತರೆದು ಹಾಕ್ಕೋಬೇಕು.
ನಮ್ಮ ಮಮ್ಮಿ ಪಾಪ ಬಿಸಿಲಾಗೂ ಕೀಳ್ತಾ ಐತೆ. ಇವಾಗ ಕಿತ್ತರೆ ಚೆನ್ನಾಗಿ ಒಣಸಿಟ್ಕೊಂಡ್ರೆ ವರ್ಷ ಇಡೀ ತಿನ್ಬೋದು ಅಂತ ಹೇಳಿ ಆಚೆ ಕಡೆಯಿಂದ ತಂದು ಪ್ಯಾಕೆಟ್ ತಂದು ತಿನ್ನೋದ್ರಕ್ಕಿಂತ ಕಷ್ಟ ಆದರೂ ಪರವಾಗಿಲ್ಲ, ನಾವೇ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ಬಿಸಿಲಿತ್ತು ಅಂತಂದರೆ ಕಣ್ಣು ಆಗ್ತಿರ್ಲಿಲ್ಲ, ಅಷ್ಟೊಂದು ಬಿಸಿಲಿತ್ತು. ಮಳೆ ಬಂದು ತಿರ್ಗಾ ಮಾರನೇ ದಿನ ಅದು ಈ ಬೇಸಿಗೆಗಾಲದಲ್ಲಿ ಬರೋ ಮಳೆ ಬರುತ್ತಲ್ಲ, ಅದ್ರ ಮಾರನೇ ದಿನ ಮಾತ್ರ ಇರೋಕ್ಕಾಗಲ್ಲ, ಅಷ್ಟೊಂದು ಬಿಸಿಲು ಕೂಡ ಹಾಕಿಬೇಕು ನೋಡಿ. ಅವು ಹೊರಗೆ ನಾವು ತಿನ್ನೋಕ್ಕಾಗೋದಲ್ಲ, ಒಣಗೋಗ್ಬಿಟ್ಟತ್ತೆ. ಈ ಥರ ಒಣಗಿದ್ದವಾಗ್ಲೇ ಕೀಳಬೇಕು. ಎಳೆದು ಕಿತ್ತರೆ ಏನು ಉಪಯೋಗ ಇರಲ್ಲ. ಬಲ್ತ್ ಮೇಲೆ ಕೀಳಬೇಕು. ಅರಿಶಿಣನಾಗಲಿ ಶುಂಠಿನಾಗಲಿ. ಶುಂಠಿ ಮಾತ್ರ ನಮಗೆ ಈ ಸರಿ ಏನೂ ಸಿಗಲಿಲ್ಲ. ಅರಿಶಿಣ ಪರವಾಗಿಲ್ಲ, ನಿನ್ನೆ ಮಳೆ ಬಂದಕ್ಕೆ ಮುದ್ದೆನೆ ಜಾಸ್ತಿ ಇಲ್ಲ. ಅರಿಶಿಣ ಒಂದು 10 ಬುಡ ಹಗಲೆಲ್ಲ ಬಿಸಿಲು, ರಾತ್ರಿ ಇರಲಿಲ್ಲ. ಮಳೆ ಸ್ಟಾರ್ಟ್ ಆಗತ್ತಲ್ಲವ, ಒಂದು 10 ಬುಡ ಬಿಸಿಲೈತ್ ನೋಡು. ನಾವು ಸುಟ್ಟೋಗವೇನ ಬಿಸಿಲೈತ್ ಮಾತ್ರ. ಹಾಕಿರಲಿಲ್ಲ, ಚಿಕ್ಕದು ಹಾಕಿದ್ವಿ. ಅಂಥದ್ರಲ್ಲೂ ಇಷ್ಟೊಂದೆಲ್ಲ ಬಂದಿದೆ. ಇಷ್ಟು ಸಿಕ್ಕರೆ ಸಾಕಾಗುತ್ತೆ ಮನೆಗೆ ನಾವು ತಿನ್ನೋದಕ್ಕೆ. ಪ್ರತಿ ಸಾಂಬಾರಿಗೂ ಪ್ರತಿ ಅಡುಗೆಗೂ ಅರಿಶಿನ ಬಳಸ್ತೀವಿ. ಒಂದು ಚಿಟಿಕೆನಾದರೂ ಅರಿಶಿನ ಬಳಸ್ತೀವಿ. ಅದಕ್ಕೋಸ್ಕರ ನಾವು ಅರಿಶಿನ ಚೆನ್ನಾಗಿ ಸ್ಟೋರ್ ಮಾಡಿಡಬೇಕು. ಕಷ್ಟ ಆದರೂ ಪರವಾಗಿಲ್ಲ. ನಮ್ಮ ಮಮ್ಮಿ ಹುಲ್ಲು ಕೊಯ್ತೈತೆ. ನಾನು ಅರಿಶಿನ ತಗೊಂಡು ಈಗ ಮನೆಗೆ ಹೋಗ್ತೀನಿ. ಆಗ್ತಾಯಿಲ್ಲ, ಬಿಸಿಲು ತುಂಬ ಅಂದರೆ ತುಂಬ ಬಿಸಿಲೈತೆ. ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಬಿಸಿಲೈತೆ. ಅರಿಶಿನ ನಮಗೆ ಮನೆಗೆ ತಿನ್ನೋಕ್ಕೆ ಸಾಕು. ಹೋದ್ಸತಿ ಮಾಡಿದ್ದು ಹಂಗೆ ಐತೆ. ಮನೆಗೆ ತಿನ್ನೋಕ್ಕೆ ನಾವು ಮನೆ ಹತ್ರಲ್ಲೇ ಬೆಳ್ಕೊಬಿಡ್ತೀವಿ. ಅರಿಶಿನ ಮಾತ್ರ ಏನೂ ಆಗಿಲ್ಲ. ಅರಿಶಿನ ಚೆನ್ನಾಗೈತೆ, ಆದರೆ ಶುಂಠಿ ಮಾತ್ರ ಇಲ್ಲ. ಶುಂಠಿ ಫುಲ್ಲು ಹೋಗ್ಬಿಟ್ಟತ್ತೆ. ಎಷ್ಟು ಹಾಕಿತ್ತೋ ಅಷ್ಟೇ ಐತೆ. ಆಮೇಲೆ ಒಂದೊಂದು ಬುಡದಾಗಂತೂ ಕೊಳ್ತೇ ಹೋಗೈತೆ. ಫುಲ್ಲು ಶುಂಠಿ ಹಾಕಿರೋದೆ. ಶುಂಠಿ ಒಂದೇ ಒಂದು ಬುಡ ಇಲ್ದಂಗೆ ಹೋಗ್ಬಿಟ್ಟತ್ತೆ. ಈಗ ಆಗೋದು ನೋಡಿದ್ರೂ ಶುಂಠಿ ಹಾಕಿದ್ವಲ್ಲ, ಅಲ್ಲಿ ಏನೂ ಇಲ್ಲ, ಕೊಳ್ತು ಹೋಗ್ಬಿಟ್ಟತ್ತೆ. ಇರೋ ಹತ್ರನೂ ಹಳೇ ಶುಂಠಿನೇ ಐತೆ, ಅದು ಅರ್ಧಂಬರ್ಧ ಕೊಳ್ತು ಹೋದ ಥರ ಐತೆ. ಈ ಶುಂಠಿ ಒಂದು 2.5-3 ಕ್ವಿಂಟಲ್ ಅಷ್ಟು ಹಾಕಿತ್ತು. ಏನು ಬೆಳೆ ಬರಲಿಲ್ಲ. ಹೋದ ವರ್ಷ ಈದಿಂದಾಗ ಹಾಕಿದ್ವಿ, ಏನು ₹1 ಲಾಭನೂ ಬರಲಿಲ್ಲ ಅಂತಲೇ ಹೇಳ್ಬೋದು. ನಾನು ಡ್ಯಾಡಿ ಮಮ್ಮಿ ಸೇರಿ ಒಂದು ವಾರಗಟ್ಟಲೆ ಶುಂಠಿ ಹಾಕಿದ್ವಿ, ಆದರೆ ಒಂದೇ ₹1 ಲಾಭ ಬರಲಿಲ್ಲ. ಹಿಂಗೆ ಬೆಳೆ ಸಿಕ್ಕರೆ ಸಿಕ್ತು, ಸಿಗದೇ ಇದ್ರಿಲ್ಲ ರೈತರು ಬೆಳೆ. ನಮ್ಮ ಅಪ್ಪನ ಪರಿಸ್ಥಿತಿ ಹಿಂಗೇ. ಒಂದೊಂದು ವರ್ಷ ಬೆಳೆ ಸಿಗುತ್ತೆ, ಒಂದೊಂದು ವರ್ಷ ಬೆಳೆ ಸಿಗಲ್ಲ. ನಾನು ಹೈಸ್ಕೂಲಿಗೆ ಹೋಗೋವಾಗೆಲ್ಲ ಶುಂಠಿ ಬೆಳೆ ಮಾತ್ರ ಚೆನ್ನಾಗೇ ಇತ್ತು. ಆ ಟೈಮಲ್ಲಿ ಶುಂಠಿ ರೇಟು ಅಷ್ಟೇ ಚೆನ್ನಾಗಿತ್ತು. ಇವಾಗ ಶುಂಠಿ ರೇಟು ಇಲ್ಲ. ಶುಂಠಿ ಬೆಳೆ ತೆಗೆಯೋದು ಅಷ್ಟೇ ಕಷ್ಟ. ಆ ರೋಗ ಈ ರೋಗ ಅಂತ ಹೇಳಿ ರೋಗಗಳೇ ತುಂಬ ಬರ್ತಾಯಿದ್ದಾವೆ. ಶುಂಠಿ ಹಾಕಿದರೂ ಅದು ಕೈಗೆ ಸಿಗಲ್ಲ. ಇದೇ ಪರಿಸ್ಥಿತಿ ರೈತರದು. ಏನು ಮಾಡೋದು, ಇಷ್ಟೇ ಜೀವನ. ಇರೋಷ್ಟು ಅರಿಶಿನ ಕೊಂಬು ಕಿತ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಮಮ್ಮಿ ಹುಲ್ಲು ಕೊಯ್ಕಿ ಬರ್ತೀನಿ ತಗೊಂಡೋಗು ಅಂತ ಹೇಳಿತ್ತು. ನಾನು ಇದನ್ನು ಮನೆಗೆ ತಗೊಂಡು ಹೋಗ್ತಾ ಇದ್ದೀನಿ. ಇದು ನಾನಂತೂ ಚಿಕ್ಕವಳಿದ್ದಾಗಿಂದೂ ನೋಡಿದ್ದೀನಿ. ರೈತರು ಬದುಕೆ ಇಷ್ಟು. ಕೈ ಬೆಳೆ ಬಂದರೂ ಬರುತ್ತೆ, ಇಲ್ಲ ಅಂದರೆ ಇಲ್ಲ. ಬಂದರೆ ಒಳ್ಳೆಯ ಲಾಭನೇ, ಬರಲಿಲ್ಲ ಅಂದರೆ ಏನೂ ಇಲ್ಲ. ಮಳೆ ಸಮಸ್ಯೆನೇ. ಒಂದೊಂದು ಸತಿ ಮಳೆ ಜಾಸ್ತಿಯಾಗಿ ಹಾಳಾಕತ್ತೆ, ಒಂದೊಂದು ಸತಿ ಮಳೆ ಕಡಿಮೆ ಹಾಳಾಕತ್ತೆ ಬೆಳೆ ಅಂತಲೇ ಹೇಳ್ಬೋದು. ನಾನು ಕಣ್ಣಾರೆ ನೋಡಿರೋದಕ್ಕೆ ಹೇಳಿರೋದು. ನನಗೇನು ನಾನೇ ಎಲ್ಲ ಮಾಡಿದ್ದೀನಿ ಅಂತ ಹೇಳಲ್ಲ. ನನ್ನ ಕೈಲಾದಷ್ಟು ನಮ್ಮ ಅಪ್ಪಗೆ ಎಷ್ಟು ನನ್ನ ಕೈಲಿ ಹೆಲ್ಪ್ ಆಗುತ್ತೋ ಅಷ್ಟೆಲ್ಲ ನಾನು ಮಾಡಿದ್ದೀನಿ. ಚಿಕ್ಕವಳಿದ್ದಾಗಿಂದನೂ ಅಷ್ಟೇ, ಆವಾಗಿಂದನೂ ಅಷ್ಟೇ, ಇವಾಗೂ ಅಷ್ಟೇ. ನಾನು ಇಲ್ಲಿ ನಮ್ಮ ಅಪ್ಪನ ಮನೆಗೆ ಬಂದಾಗ ನನ್ನ ಕೈಯಲ್ಲಿ ನನಗೆ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ಸಾಧ್ಯನೋ ಅಷ್ಟು ಇವಾಗಲೂ ನಾನು ಹೆಲ್ಪ್ ಮಾಡ್ತೀನಿ ನಮ್ಮವ್ವ ನಮ್ಮ ಅಪ್ಪಗೆ ಅಷ್ಟೇ. ಬಿಸಿಲಂತೂ ತುಂಬ ಅಂದರೆ ತುಂಬ ಇದೆ. ಬೆವತ್ತು ಹೋಗ್ಬಿಟ್ಟೆ. ಹಗಲೆಲ್ಲ ಬಿಸಿಲಿರುತ್ತೆ. ಎಷ್ಟು ಬಿಸಿಲಿರುತ್ತೆ ಅಂದರೆ ಸುಟ್ಟೋಗ್ತೀವೋ ಅನ್ನೋಷ್ಟು ಬಿಸಿಲಿರುತ್ತೆ. ಸಂಜೆ ಆದ ತಕ್ಷಣವೇ ಮಳೆ ಸ್ಟಾರ್ಟ್ ಆಗುತ್ತೆ. ಅದು ಮಳೆ ಸಾಮಾನ್ಯ ಅಲ್ಲ, ಜೋರು ಮಳೆ. ನೋಡಿ ಅವನ್ನೆಲ್ಲ ಹಸಿ ಐತೆ. ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಮಳೆ ಬಂದೈತೆ.
ಸಿಕ್ಕಾಪಟ್ಟೆ ಅಂದರೆ ಹೇಳ್ತಿರಲ್ಲ, ಗುಡುಗು ಮಿಂಚು ಸಿಡ್ಲು. ಓಹ್, ಸಂಜೆನೂ ಅಲ್ಲ, ರಾತ್ರಿ ಮಳೆ ಬಂತು ನಿನ್ನೆ. ಮಲ್ಕಿದ್ದೀವಿ, ಮಲ್ಕೋಕ್ಕಾಗ್ತಿಲ್ಲ, ಎದೆ ಡವ 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 ಅಂತ ಐತೆ. ಆ ಥರ ಸಿಡ್ಲು, ಆ ಥರ ಗುಡುಗು ಇತ್ತು. ಅಪ್ಪ ಸಾಕಾಗೋಯ್ತು, ಸಾಕನ್ನಿಸ್ತೈತೆ. ಫೈನಲಿ ಅಪ್ಪ ಮನೆಗೆ ಬರೋದ್ರೊಳಗೆ ಸಾಕಾಗೋಯ್ತು. ಸೆಕೆ, ಬಿಸಿಲು ಅಂದರೆ ಹೇಳ್ತಿರ್ಲಾರ್ದಷ್ಟು ಬಿಸಿಲು. ತಗೊಬಂದಿಟ್ಟಿದ್ದೀನಿ ನೋಡಿ, ತಗೊಬಂದೆ. ನಿನ್ನೆ ಮಳೆ ಬಂದಿದ್ದಕ್ಕೆ ಇನ್ನು ಹಸಿ ಹಸಿ ಹಂಗೆ ಐತೆ, ಅರ್ಲು ಮುದ್ದೆನೇ ಹಂಗೆ ಐತೆ. ಒಣಗಬೇಕು ಸ್ವಲ್ಪ, ಇದನ್ನು ಒಣಗಿಸಿಕ್ಲಿ, ಸ್ವಲ್ಪ ಆರಬೇಕು. ಆರಾದಮೇಲೆ ತನ್ನಿಂದ ತಾನೇ ಬಿಡ್ತೈತೆ ಮಣ್ಣು. ಆಮೇಲೆ ಇದನ್ನು ಕ್ಲೀನ್ ಮಾಡಿ ಹೆಚ್ಚಿ ಒಣಗಿಸ್ಬೇಕು. ಆ ಪ್ರೊಸೆಸ್ನ ತೋರಿಸ್ತೀನಿ ನೋಡಿ. ಇದು ಏನಪ್ಪ ಅಂದ್ರೆ ಇಷ್ಟಿಷ್ಟೇ ಹಾಕಿದ್ವಿ. ಹೋದ್ಸತಿ ನಮಗೆ ಬೀಜನೇ ಸಿಗಲಿಲ್ಲ. ಬೀಜ ಏನೋ ಮಿಸ್ ಆಗಿ ಹೋಗಿಬಿಟ್ಟಿತ್ತು ಫುಲ್ ಬೀಜ. ಅದು ಬೇರೆ ಮನೆಯಿಂದ ತಂದು ಇಷ್ಟಿಷ್ಟೇ ಹಾಕಿದ್ವಿ. ಇಷ್ಟು ಹಾಕಿದ್ದಕ್ಕೆ ಒಂದು ಬುಡದಲ್ಲಿ ಇಷ್ಟು ಸಾಕು ಮನೆಗೆ ತಿನ್ನೋಕ್ಕೆ. ನಾವೇನು ಮಾರಕ್ಕೆ ಬೆಳೆದಿಲ್ಲ, ಮನೆಗೆ ತಿನ್ನೋ ಮಟ್ಟಿಗೆ ಬೆಳೆದಿದ್ದೀವಿ, ಹಾಕಿದ್ವಿ. ಸಾಕು, ಒಂದು 10-15 ಬುಡ ಹಾಕಿದ್ವಿ ಅನಿಸುತ್ತೆ. ಅದರಲ್ಲಿ ಸುಮಾರು ಬಂದೈತೆ. ಮನೆ ಮಟ್ಟಿಗೆ ಸಾಕು, ಅಷ್ಟು ಬುಡ ಕಿತ್ತಿಲ್ಲ. ಅಲ್ಲಲ್ಲೇ ಬಿಟ್ಟು ಬಂದಿದ್ವಿ. ಕಿತ್ತು ಅದನ್ನು ಅಲ್ಲೇ ಸಪ್ರೇಟಾಗಿ ಈ ಕಡೆ ಸ್ವಲ್ಪ ಜಾಗ ಐತೆ, ಅಲ್ಲೇ ಹಾಕಬೇಕು ತಿನ್ನೋ ಮಟ್ಟಿಗೆ. ಅರಿಶಿನ ಅಂತೂ ನಾವು ಯಾವಾಗಲೂ ಕೊಳ್ಳಲ್ಲ. ಅರಿಶಿನ ಪುಡಿ ನಾವೇ ಬೆಳೆದು ನಾವೇ ತಿಂತೀವಿ. ಇದು ಹಾಕೋದು ಪ್ರೊಸೆಸ್ಸು ಹೇಳ್ತೀನಿ, ಹೆಂಗೆ ಅರಿಶಿನ ಪುಡಿ ಮಾಡೋದು ಕೊಂಬಲ್ಲಿ ಅಂತ ಆ ಪ್ರೊಸೆಸ್ನ ತೋರಿಸ್ತೀನಿ.